ಗುರುಗಳೇ, ತಂದೆ ತಾಯಿಯಾದವರು ಮಕ್ಳಿಗೆ ನಾವು ಏನೇ ಮಾಡಿದ್ರು ಅದು ಅವ್ರು ಒಳ್ಳೇದಕ್ಕೋಸ್ಕರ ಅನ್ನುವಂಥ ನಿಟ್ಟಿನಲ್ಲಿ ಇರ್ತಾರೆ ಗುರುಗಳೇ. ಹಾಗೆ ತಂದೆ ತಾಯಿಯಾದವರು ಮಕ್ಕಳು ನಮ್ಮ ಮಾತು ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿರ್ತಾರೆ. ಆದರೆ ಅದಾಗಿರಲ್ಲ ಗುರುಗಳೇ. ಹಾಗಿದ್ಮೇಲೆ ಮಕ್ಕಳು ತಂದೆ ತಾಯಿ ಮಾತನ್ನ ಮಕ್ಕಳು ಕೇಳಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ ಏನಾಗಿರಬೇಕು ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ಈ ಪ್ರಶ್ನೆಗೆ ಉತ್ತರ ಸ್ವಲ್ಪ ಕಷ್ಟ, ಆದರೂ ಹೇಳಲೇಬೇಕಾಗತ್ತೆ. ಈ ಪ್ರಶ್ನೆಗೆ ಉತ್ತರ ತುಂಬ ಕಷ್ಟ. ಮತ್ತು ಕಷ್ಟ ಅಂದರೆ ಹಿಂಗೆ ಮತ್ತೆ ಹಂಗೆ ಬದುಕೋದಾ? ಇಲ್ಲ, ಬದುಕಬೇಕು. ಆದರೆ ಮನಸ್ಸು ಮಾಡಬೇಕಲ್ಲ, ಹಣ ಖರ್ಚು ಮಾಡಬೇಕಲ್ಲ. ಮನಸ್ಸು ಮಾಡಬೇಕು, ಹಣ ಖರ್ಚು ಮಾಡಬೇಕು. ಇದು ಎರಡರಿಂದ ಸಾಧ್ಯ ಇದೆ. ಇದು ಎರಡಕ್ಕೂ ಸ್ವಲ್ಪ ಕುಂಠಿತ. ಮನಸ್ಸು ಮಾಡಬೇಕಾದವರು ತಂದೆ ತಾಯಿಗಳ ಮಕ್ಕಳ ಗುರುಗಳೇ? ತಂದೆ ತಾಯಿಗಳು. ಮಕ್ಕಳದಲ್ಲಿ ಏನು ಕೊರತೆನೇ ಇರಲ್ಲ. ಮಕ್ಕಳು ತಪ್ಪು ಅಂತ ಯಾರು ಹೇಳಂಗಿಲ್ಲ. ಮಕ್ಕಳ ಬಗ್ಗೆ ಏನಾದರೂ ತಂದೆ ತಾಯಿಗಳು ತಪ್ಪು ಅಂತ ವರ್ಣನೆ ಮಾಡಿದರೆ ತಂದೆ ತಾಯಿಗಳು ಆಗಲಿಕ್ಕೆ ಲಾಯಕ್ಕಲ್ಲ ಅಂತ ಹೇಳ್ಬೋದು. ಮಕ್ಕಳ ಬಗ್ಗೆ ಯಾವ ಕಾರಣಕ್ಕೂ ತಪ್ಪು ವರದಿಯನ್ನು ರವಾನೆ ಮಾಡಬಾರದು. ಮಕ್ಕಳ ಆರೋಗ್ಯ, ಮಕ್ಕಳ ಮನಸ್ಸು ಹಾಳಾಗೋದಕ್ಕೆ ಮೂಲ ಕಾರಣ ಆಗತ್ತೆ. ಅವನು ಚೆನ್ನಾಗಿ ಓದ್ದ, ನೀನು ಚೆನ್ನಾಗಿ ಓದ್ತಾ ಇಲ್ಲ. 98 ತೆಗೆದ, ನೀನು 92 ತೆಗೆದೆ. ಸಾಯಿಸೋದು ಒಂದೇ, ಇದನ್ನು ಹೇಳೋದು ಒಂದೇ. ಹಾಗಾದರೆ ಓದೋದು ಅವ್ರಿಗೋಸ್ಕರ ಅಲ್ವಾ? ಅಲ್ಲ, ನಿಮಗೋಸ್ಕರ ಓದ್ತಾ ಇರೋದು. ಅವರು ಓದಿಸ್ಬೇಕಾಗಿರೋದು ಅವ್ರಿಗೋಸ್ಕರ. ನೀವು ಓದಿಸ್ತಾನೇ ಇಲ್ಲ. ಅದೇಗೆ ಗುರುಗಳೇ? ತಂದೆ ತಾಯಿಗೋಸ್ಕರವಾಗಿ ಯಾವುದೇ ಮಕ್ಕಳನ್ನು ತಂದೆ ತಾಯಿ ಅವರ ಒಂದು ಚಪಲತೆಗೆ ಓದಿಸ್ತಾ ಇದ್ದಾರೆ ಹೊರತು ಅದು ಮಕ್ಕಳ ಭವಿಷ್ಯ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಅಪ್ರಾಣೆ ಅಲ್ಲ. ಮಕ್ಕಳ ಭವಿಷ್ಯಕ್ಕೆ ತಂದೆ ತಾಯಿ ಏನು ಮಾಡಬೇಕಿತ್ತು, ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಇಲ್ಲಿವರೆಗೂ ಗೊತ್ತಿಲ್ಲ. ಗೊತ್ತಿದ್ರೆ ಶರಣಾಗತಿ ಆಗ್ತಕ್ಕಂಥದ್ದು ಇಡೀ ಕುಟುಂಬ ಶರಣಾಗತಿ ಆಗಬೇಕು. ಅಂದರೆ ಯಾರಿಗೆ ಯಾರು ವಾದ ಮಾಡಬಾರದು. ಇದು ನಮ್ಮ ನೆಲದ ಭಾಷೆ. ವಾದ ಮಾಡಬಾರ್ದು. ಗಂಡನಿಗೆ ಹೆಂಡತಿ ಆಗಲಿ, ತಂದೆಗೆ ಮಕ್ಕಳಾಗಲಿ ತಿರುಗಿ ಮಾತನಾಡಬಾರದು. ಯಾರ ಮನೇಲಿದೆ ಇದು? ಎಲ್ಲರ ಮನೇಲೂ ಇದೆ. ಯಾಕಾಗಿಲ್ಲ ಹಾಗಾದರೆ? ಗೊತ್ತಿಲ್ಲ ಅಂತನ? ನಂಬಿಕೆ ಇಲ್ಲ ಅಂತನ? ಇದು ಸತ್ಯ ಅರ್ಥ ಮಾಡ್ಕೋಬೇಕು. ಇದನ್ನು ಬಿಟ್ಟು ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಅಡ್ಡದಾರಿ ಹಿಡಿಯೋದು ಜಾಸ್ತಿ ಆಗ್ಬಿಟ್ಟಿದೆ. ಇದು ಮಾಡಿದ್ರೆ ನನ್ನ ಮಗ ನನ್ನ ಮಾತು ಕೇಳ್ತೇನೋ, ಇದು ಮಾಡಿದ್ರೆ ನನ್ನ ಗಂಡ ನನ್ನ ಮಾತು ಕೇಳ್ತೇನೇನೋ. ಅದಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳು ತಂದೆ ತಾಯಿಗೆ ಶರಣಾಗುವುದು ಶ್ರೇಷ್ಠವಾದ ಕರ್ತವ್ಯ. ಆಗಬೇಕು, ಆಗಿಲ್ಲ. ಯಾರು ಯಾಕೆ? ಮಕ್ಕಳು ತಪ್ಪ, ಅಪ್ಪ ಅಮ್ಮನ ತಪ್ಪ? ಅಪ್ಪ ಮುಂದೆ ತಪ್ಪು ಅನ್ಕೋತೀನಿ. ಆದರೆ ಅಪ್ಪ ಅಮ್ಮನ ತಪ್ಪು ಅಂತ ಏನು ಹೇಳ್ಬಿಡಿ ಅಂತ ಕೇಳ್ತಾರೆ. ಏನು ತಪ್ಪು ಹೇಳೋದು? ಹೇಳ್ಬೇಕಲ್ಲ ತಪ್ಪು. ಅಪ್ಪ ಅಮ್ಮನ ತಪ್ಪು ಏನಾಗಿದೆ ಅಂತ ಹೇಳ್ಬೇಕಲ್ಲ. ಹೌದು, ಖಂಡಿತ ಗುರುಗಳೇ. ಅದು ಹೇಳೋಣ ಇವತ್ತು. ಗೊತ್ತಿಲ್ಲದೆ ಇರೋ ತಪ್ಪು, ಗೊತ್ತಿದ್ದ ತಪ್ಪು ಯಾರು ಮಾಡಲ್ಲ. ಖಂಡಿತ ಯಾರು ಮಾಡಲ್ಲ ಗುರುಗಳೇ. ಆದರೂ ಕೂಡ ಇದರಲ್ಲಿ ಎಷ್ಟು ಜನ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅನ್ನೋದು ನಮ್ಮ ಒಂದು ಕೋರಿಕೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಉತ್ತಮವಾದ, ಆರೋಗ್ಯದಾಯಕವಾದ, ಐಶ್ವರ್ಯಕ್ಕೆ ಹತ್ತಿರವಾದ, ಪವಿತ್ರವಾಗಿರ್ತಕ್ಕಂಥ ದೀಪ ಯಾವುದು ತಿಳ್ಕೊಂಡ್ರೆ ಸಾಕು. ಇಷ್ಟು ಹೇಳ್ಬಿಟ್ಟಿದ್ದೀನಿ. ದೀಪ ಯಾವುದು? ಮನೆಯಲ್ಲಿ ಹಚ್ಚುತ್ತಿರುವ ದೀಪ ಶ್ರೇಷ್ಠವಾದ, ಉತ್ತಮವಾದ, ಆರೋಗ್ಯದಾಯಕವಾದ ದೀಪ ಯಾವುದು? ಹಂಗಾರೆ ಈಗ ಹಚ್ಚಿರೋದು ಯಾವ್ದು? ಹಾಗಿದ್ರೆ ಹುಚ್ಚು ಚಿಡಿದಂಗೆ. ಅದೇ ಹೇಗೆ ಗುರುಗಳೇ? ಅಲ್ಲ, ಅವ್ರು ಹೇಳ್ತಾರೆ, ಒಬ್ರು ಎಳ್ಳೆಣ್ಣೆ ಹಾಕೊಂತಾರೆ, ಒಬ್ರು ಕಡಲೆಕಾಯಿ ಎಣ್ಣೆ ಹಾಕೊಂತಾರೆ, ಹೌದಾ? ಒಬ್ರು ದೀಪದ ಎಣ್ಣೆ ಹಾಕಿ ಅಂತಾರೆ. ಇದು ಉಚ್ತಾನೆ ಇದು ವಿಚಾರ. ಇದರಲ್ಲಿ ಯಾವುದು ಸತ್ಯದ ಹುರುಳಿಲ್ಲ.